ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಸೊ ಬಟ್ಟೆ ತೊಗೋಬೇಕಿತ್ತು, ಹಾಗಾಗಿ ಬಟ್ಟೆ ತೊಗೊಳಕ್ಕೆ ಹೋಗ್ತಿದ್ದೀವಿ. ಹೋಗ್ತಾ ತೋರಿಸ್ತೀನಿ, ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ, ಪ್ರತಿಯೊಂದನ್ನು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಯಾವ ಥರ ಬಟ್ಟೆ ತೊಗೋತೀವಿ, ಎಲ್ಲಿ ತೊಗೋತೀವಿ, ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೀನಿ. ಹಾಗೆ ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹೋಗೋಣ ಬನ್ನಿ. ನೋಡಿದ್ರಲ್ಲ, ಈ ರೀತಿ ರೆಡಿಯಾಗಿದ್ದೀನಿ. ರೆಡಿಯಾಗಿ ಎಲ್ಲ ಪೂಜೆ ಎಲ್ಲ ಮುಗಿಸಿದೆ. ಫೈನಲ್ ಆಗಿ ಪೂಜೆ ಮುಗಿಸ್ಕೊಂಡು ನಾವು ಆಲ್ಮೋಸ್ಟ್ ಇವಾಗ ಟೈಮ್ ಮಧ್ಯಾಹ್ನ ಆಗಿ ಹೋಗ್ಬಿಟ್ಟಿತ್ತು, 1 ಗಂಟೆ ಆಗಿತ್ತು. ಹಾಗಾಗಿ ನಾವು ಇಲ್ಲಿಂದ ಡೈರೆಕ್ಟಾಗಿ ನಮ್ಮ ಮಮ್ಮಿ ಮನೆಗೆ ಹೋಗ್ತಿದ್ದೀವಿ. ವಿರಾಟ್ ಮತ್ತು ಐರಾ ಇಬ್ಬರೂ ಕರ್ಕೊಂಡು ಹೋಗ್ತಿದ್ವಿ. ಬಟ್ ಇಬ್ಬರೂ ಕರ್ಕೊಂಡು ಹೋಗ್ತಿಲ್ಲ ಬೆಳಗಾವಿಗೆ. ಇಬ್ಬರಲ್ಲಿ ಒಬ್ಬರನ್ನ ಬಿಟ್ಬಿಟ್ಟು ಹೋಗ್ತಿದ್ದೀವಿ. ನಾವು ಐರಾನ್ ಮನೆ, ನಮ್ಮ ಮಮ್ಮಿ ಮನೆಗೆ ಬಿಟ್ಬಿಟ್ಟು ಇವಾಗ ಬೆಳಗಾವಿಗೆ ಹೋಗ್ತಿದ್ದೀವಿ. ನಾನು ಮತ್ತು ನಮ್ಮ ಮನೆಯವರು ವಿರಾಟ್ 3 ಜನ ಹೋಗ್ತಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ನಾವು ಮಧ್ಯಾಹ್ನ 2 ಗಂಟೆ ಆಗಿತ್ತು ಹೋಗುವಷ್ಟರಲ್ಲಿ. ಹಾಗಾಗಿ ಮಧ್ಯಾಹ್ನ ತುಂಬ ಬಿಸಿಲಿತ್ತು. ಹಾಗಾಗಿ ನಾವು ವಿರಾಟನಷ್ಟೇ ಕರ್ಕೊಂಡು ಇವಾಗ ಡೈರೆಕ್ಟಾಗಿ ನಾವು ಬೆಳಗಾವಿಗೆ ಬಂದ್ವಿ. ನಾವು ಬರುವಷ್ಟರಲ್ಲಿ ಆಲ್ಮೋಸ್ಟ್ 2:30-3 ಗಂಟೆ ಆಗಿತ್ತು. ಹಾಗೆ ನಾವು ಡೈರೆಕ್ಟಾಗಿ ದುರ್ಗಾದೇವಿ ಟೆಂಪಲ್ಗೆ ಹೋದ್ವಿ. ಕಿಲ್ಲಾ ದುರ್ಗಾದೇವಿ ಟೆಂಪಲ್ ಇದು ತುಂಬಾ ಪವರ್ಫುಲ್ ದುರ್ಗಾದೇವಿ. ನಾನು ಪ್ರತಿ ಸರಿ ಬೆಳಗಾವಿಗೆ ಬಂದಾಗೆಲ್ಲ ದೇವಿ ದರ್ಶನ ತೊಗೊಂಡೇ ಮುಂದಿನ ಕೆಲಸಕ್ಕೆ ಹೋಗೋದು. ಈಗಲೂ ಅಷ್ಟೇ ವೆಡ್ಡಿಂಗ್ ಆ್ಯನಿವರ್ಸರಿನೇ ಇರೋದ್ರಿಂದ ನಾನು ತಾಯಿ ದರ್ಶನ ತಗೊಂಡು ಮುಂದೆ ಶಾಪಿಂಗ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಫಸ್ಟ್ ದುರ್ಗಾದೇವಿಗೆ ಬಂದ್ವಿ. ಇದು ಇಲ್ಲಿ ನೋಡ್ತಿದ್ದೀರಲ್ಲ, ಇದೆಲ್ಲ ಕಿಲ್ಲಾ ತುಂಬ ಚೆನ್ನಾಗಿದೆ. ಒಳಗೆ ಪೀಸ್ಫುಲ್ಲಾಗಿದೆ. ನಾನು ಬ್ಯಾಕ್ ಗೇಟಿಂದ ಹೋಗ್ತಿರೋದ್ರಿಂದ ಇದು ಹಿಂದ್ಗಡೆಯಿಂದ ತೋರಿಸ್ತಿದ್ದೀನಿ. ಫ್ರಂಟ್ ಸೈಡ್ ಹೋಗಿದ್ದರೆ ನೀಟಾಗಿ ಕಿಲ್ಲಾ ಕೋಟೆ ಕಾಣಿಸ್ತಿತ್ತು. ನಾನು ಬ್ಯಾಕ್ ಗೇಟಿಂದ ಬಂದೆ, ಹಾಗಾಗಿ ಇದನ್ನು ತೋರಿಸ್ತಿದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ದುರ್ಗಾದೇವಿ ಟೆಂಪಲ್, ಇದೇ ಕಿಲ್ಲಾ ಕೋಟೆ. ಇಲ್ಲಿ ನೋಡ್ತಿದ್ದೀರಲ್ಲ ನೀವು, ಫ್ರಂಟಿಂದ ಬಂದಿದ್ದರೆ ಇನ್ನೂ ನೀಟಾಗಿ ಕಾಣಿಸ್ತಿತ್ತು. ಬಟ್ ಇಲ್ಲಿ ಒಳಗಡೆ ಯಾವುದೇ ಥರ ವಿಡಿಯೋ ಫೋಟೋಗೆ ಅಲಾವ್ ಇರಲ್ಲ. ಹೆಂಗೋ ನಾನು 1-2 ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ತಾಯಿ ದುರ್ಗಾದೇವಿದು. ನೀವು ದರ್ಶನ ತೊಗೊಂಡ್ಬಿಡಿ. ಅಲ್ಲಿಂದ ನಾವು ದರ್ಶನ ಮಾಡಿಕೊಂಡು ಇವಾಗ ಡೈರೆಕ್ಟಾಗಿ ನಾವು ಶಾಪಿಂಗ್ ಹೋಗ್ತಿದ್ದೀವಿ, ಬಟ್ಟೆ ತೊಗೊಳಕ್ಕೆ ಹೋಗ್ತಿದ್ದೀವಿ. ಇಲ್ಲಿ ಎಲ್ಲೂ ವಿಡಿಯೋ ಮತ್ತು ಫೋಟೋ ಮಾಡೋಕ್ಕೆ ಅಲಾವ್ ಇರಲ್ಲ. ಎಲ್ಲ ಆರ್ಮಿ ಪ್ರೊಟೆಕ್ಷನ್ ಇರೋದ್ರಿಂದ ತುಂಬ ಸ್ಟ್ರಿಕ್ ಆಗಿರುತ್ತೆ. ಹಾಗಾಗಿ ನಾನು ಎಲ್ಲೋ 1-2 ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ. ಈಗ ನಾವು BSC ಚನ್ನಬಸಪ್ಪ ಸಿಲ್ಕ್ಸ್ಗೆ ಹೋಗ್ತಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು ನೀವು, BSC ಚನ್ನಬಸಪ್ಪ ಟೆಕ್ಸ್ಟೈಲ್ಗೆ ಹೋಗ್ತಿದ್ದೀವಿ. ತುಂಬಾ ಚೆನ್ನಾಗಿದೆ ಮಾಲು. ಪ್ರತಿಯೊಂದು ಐಟಮ್ಸು ಒಂದೇ ಕಡೆ ಸಿಗುತ್ತೆ. ಮೆನ್ಸ್ ವೇರ್ ಆಗಿರಲಿ, ಕಿಡ್ಸ್ ವೇರ್ ಆಗಿರಲಿ, ಪ್ರತಿಯೊಂದು ಐಟಮ್ಸು ಸಿಗುತ್ತೆ. ನೀವು ಯಾವ ಥರ ಬೇಕಾದರೂ ತೊಗೋಬೋದು. ಒಂದೇ ಜಾಗದಲ್ಲಿ ಪ್ರತಿಯೊಂದು ಐಟಮ್ಸು ಸಿಗುತ್ತೆ. ಈಗ ನಾವು ಆಲ್ರೆಡಿ ಚನ್ನಬಸಪ್ಪಗೆ ಬಂದ್ವಿ. ತುಂಬಾ ಚೆನ್ನಾಗಿದೆ ಮಾಲು. ಹೊರಗಡೆಯಿಂದ ಇಲ್ಲಿ ನೋಡ್ತಿರ್ಬೋದು ನೀವು, ಸಿನ್ಸ್ 1938 ಏನೋ ಇದೆ. ತುಂಬ ಚೆನ್ನಾಗಿದೆ. ಹೊರಗಡೆಯಿಂದ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಒಳಗಡೆನೂ ಅಷ್ಟೇ. ಹೊರಗಡೆ ಪಾರ್ಕಿಂಗು ಎಲ್ಲ ಪೀಸ್ಫುಲ್ಲಾಗಿದೆ. ನಾವು ಬೈಕ್ ತೊಗೊಂಬಂದಿರೋದ್ರಿಂದ ಹೊರಗಡೆನೇ ಪಾರ್ಕ್ ಮಾಡಿದ್ವಿ. ಪಾರ್ಕ್ ಮಾಡಿ ಇವಾಗ ಒಳಗಡೆ ಹೋಗ್ತಿದ್ದೀವಿ. ವಿರಾಟ್, ನಾನು, ನಮ್ಮ ಮನೆಯವರು 3 ಜನ ಹೋಗ್ತಿದ್ದೀವಿ. ಅಲ್ಲಿ ನೋಡ್ತಿರ್ಬೋದು ನೀವು, ಹೊರಗಡೆಯಿಂದನೇ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಒಳಗಡೆ ಅಂತೂ ತುಂಬ ಚೆನ್ನಾಗಿತ್ತು. ವೆರೈಟಿ ಸೀರೆ ಆಗಿರಲಿ, ಪಾರ್ಟಿ ವೇರ್ ಕಲೆಕ್ಷನ್ ಆಗಿರಲಿ, ಫಾರ್ಮಲ್ ಆಗಿರಲಿ, ಪ್ರತಿಯೊಂದು ಐಟಮ್ಸು ಸಿಗುತ್ತೆ. ಕಿಡ್ಸ್ ವೇರ್ ಆಗಿರಲಿ, ರೇಷ್ಮೆ ಸೀರೆ ಆಗಿರಲಿ, ಪ್ರತಿಯೊಂದು ಐಟಮ್ಸು ನೀವು ನೋಡ್ತಿರ್ಬೋದು. ನಾನು ಫಸ್ಟು ಸಾಡಿ ತೊಗೋಬೇಕಂತ ಹೋದೆ, ಆದರೆ ತೊಗೊಳಕ್ಕಾಗಲಿಲ್ಲ. ಬೇಡ ಅಂತ ಹೇಳಿ ನಮ್ಮ ಮನೆಯವ್ರ ಬಟ್ಟೆನ ನೋಡೋಕ್ಕೆ ಹೋಗ್ತಿದ್ದೀವಿ. ಇಲ್ಲಿ ಮೆನ್ಸ್ ವೇರ್ ಬಟ್ಟೆ 3rd ಫ್ಲೋರಲ್ಲಿ ಇರೋದ್ರಿಂದ ಇವಾಗ ನಾವು 3rd ಫ್ಲೋರಿಗೆ ಹೋಗ್ತಿದ್ದೀವಿ. ಅಲ್ಲಿ ನಮ್ಮ ಮನೆಯವ್ರ ಬಟ್ಟೆನ ನೋಡೋಕ್ಕೆ ಹೋಗ್ತಿದ್ದೀವಿ. ತುಂಬಾ ಚೆನ್ನಾಗಿ ಮೆನ್ಸ್ ವೇರ್ ಕಲೆಕ್ಷನ್ ಇತ್ತು. ಪಾರ್ಟಿ ವೇರ್ ಆಗಲಿ, ಫಂಕ್ಷನ್ಸ್ ಆಗಲಿ, ಫಾರ್ಮಲ್ ಆಗಲಿ, ಪ್ರತಿಯೊಂದು ಶರ್ಟ್ಸು, ಟಿ ಶರ್ಟ್ಸು, ಶಾರ್ಟ್ಸು, ಪ್ರತಿಯೊಂದು ತುಂಬಾ ಚೆನ್ನಾಗಿ ಕಲೆಕ್ಷನ್ ಇತ್ತು. ಬಟ್ ಅವ್ರಿಗೆ ಯಾವುದೂ ಲೈಕ್ ಆಗಲಿಲ್ಲ. ಇವಾಗ ನಾನು ಕೈಯಲ್ಲಿ ಏನು 2 ಬಟ್ಟೆ ಹಿಡ್ಕೊಂಡಿದ್ದೀನೋ ಅದನ್ನು ನಾನೇ ಅವ್ರಿಗೆ ಶಾಪಿಂಗ್ ಮಾಡಿದ್ದು.
ಯಾವ ಬಟ್ಟೆನೂ ಅವ್ರಿಗೆ ಲೈಕ್ ಆಗ್ತಿರ್ಲಿಲ್ಲ. ಎಲ್ಲನೂ ಟ್ರಯಲ್ ಮಾಡ್ತಿದ್ರು, ತೆಗೆದಿಡ್ತಿದ್ರು, ಟ್ರಯಲ್ ಮಾಡ್ತಿದ್ರು, ತೆಗೆದಿಡ್ತಿದ್ರು, ಯಾವುದೂ ಲೈಕ್ ಮಾಡ್ತಿರ್ಲಿಲ್ಲ. ಇಲ್ಲಿ ನೋಡ್ತಿದ್ದೀರಲ್ಲ, ಇವು 2 ಕಲರ್ ಬಟ್ಟೆಯಲ್ಲಿ ಒಂದು ತೊಗೊಂಡ್ರು ಫೈನಲ್ ಆಗಿ. ಅದು ಯಾವುದಂತ ನೀವು ಕಮೆಂಟ್ ಮಾಡಿ ಹೇಳಿ. ಫೈನಲಾಗಿ ಅವ್ರದ್ದು ಸೆಲೆಕ್ಟ್ ಮಾಡಿಕೊಂಡು ಬಿಲ್ ಮಾಡಿಸಿ ತೊಗೊಂಡು ಹೋಗ್ತಿದ್ವಿ. ನಾನು ಸಾಡಿನ ತೊಗೊಂಡೆ, ಬಟ್ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಾವು ಶಾಪಿಂಗ್ ಮಾಡಿ ಈಗ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಕೂತಿದ್ವಿ. ಡ್ರೆಸ್ಸು ಎಲ್ಲನೂ ತೊಗೊಂಡು ಇವಾಗ ಮನೆಗೆ ಹೋಗಬೇಕು. ಸಾಡಿ ಆಗಿದ್ವಿ, ಶರ್ಟ್ ಪ್ಯಾಂಟ್ ಎಲ್ಲನೂ ತೊಗೊಂಡ್ವಿ. ಎಲ್ಲ ಶಾಪಿಂಗ್ ಮುಗಿಸಿದ್ವಿ. ಈಗ ಮನೆಗೆ ಹೋಗಬೇಕು. ಈಗ ಸಣ್ಣ ಪುಟ್ಟ ಶಾಪಿಂಗ್ ಮುಗಿಸ್ಕೊಂಡು ಫೈನಲ್ ಆಗಿ ನಾವು ಶಾಪಿಂಗ್ ಎಲ್ಲ ಮುಗಿಸಿ ಇವಾಗ ಎಲ್ಲ ಬಟ್ಟೆ ಎಲ್ಲ ಪ್ರತಿಯೊಂದು ತೊಗೊಂಡ್ವಿ. ಏನೇನು ಬೇಕೆಲ್ಲ ತೊಗೊಂಡು ಇವಾಗ ಮನೆಗೆ ಹೋಗಬೇಕು. ಇವಾಗ ಏನು ತಿಂದೇ ಇಲ್ಲ, ಊಟನೂ ಮಾಡಿಲ್ಲ. ಸೊ ಊಟ ಮಾಡಿಕೊಂಡು ಚೂರು ಸಣ್ಣ ಪುಟ್ಟ ಶಾಪಿಂಗ್ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಹೋಗಬೇಕು. ತೋರಿಸ್ತಾ ಹೋಗ್ತೀನಿ, ಮತ್ತೇನೇನು ತೊಗೋತೀನಿ ಎಲ್ಲನೂ ತೋರಿಸ್ತಾ ಹೋಗ್ತೀನಿ. ಮಧ್ಯಾಹ್ನದಿಂದ ಏನೂ ತಿಂದಿರಲಿಲ್ಲ, ಹಾಗಾಗಿ ಸ್ವಲ್ಪ ಲೈಟಾಗಿ ಇಲ್ಲೇ ಸ್ನ್ಯಾಕ್ಸ್ ತಿಂದ್ಕೊಂಡು ನಾವು ಆಲ್ಮೋಸ್ಟ್ ಬೆಳಗಾವಿ ಬಿಟ್ಟಾಗ 7 ಗಂಟೆ ಆಗಿತ್ತು. ತುಂಬಾ ಟೈಮ್ ಆಗಿ ಹೋಗಿಬಿಟ್ಟಿತ್ತು. ಸೆಲೆಬ್ರೇಷನ್ ಬೇರೆ 9 ಗಂಟೆಗೆ ಮಾಡಬೇಕಿತ್ತು. ಹಾಗಾಗಿ ನಾವು ಎಲ್ಲೂ ನಿಂತ್ಕೊಳ್ಳಿಲ್ಲ, ಹಾಗೆ ಹೋಗಿಬಿಟ್ವಿ. ಹೋಗ್ತಾ ಇಲ್ಲಿ ವಿಧಾನಸೌಧ ಕಾಣಿಸ್ತಿದೆ, ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮಾಡಿದ್ರು. ನೋಡ್ಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ಇವಾಗ ಮನೆಗೆ ಬಂದು ಇದೇ ಸಾಡಿ, ನಾನು ತೊಗೊಂಡಿರೋ ಸಾಡಿ ಹಾಕ್ಕೊಂಡು ಪಾರ್ಟಿ ಹಾಲ್ಗೆ ಬಂದ್ವಿ. ನಮ್ಮ ತಮ್ಮ ಇಲ್ಲಿ ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡಿ ಇಟ್ಟಿದ್ದ ಕೇಕು ಪ್ರತಿಯೊಂದನ್ನು ತೊಗೊಂಡು ಬಂದು ರೆಡಿ ಮಾಡಿಸಿಟ್ಟಿದ್ದ. ಹಾಗೆ ನೋಡ್ತಿರ್ಬೋದು ನೀವು, ಡೆಕೋರೇಷನ್ ಹಾಲು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಇಲ್ಲಿ ನೋಡ್ತಿರ್ಬೋದು ಫ್ಯಾಮ್ಲಿ ಎಲ್ಲ ತುಂಬಾ ಚೆನ್ನಾಗಿ ನಮ್ಮನ್ನ ವೆಲ್ಕಮ್ ಮಾಡಿದರು ಪಾರ್ಟಿ ಹಾಲ್ಗೆ. ಡೆಕೋರೇಷನ್ ಮಾತ್ರ ಅಲ್ಟಿಮೇಟಾಗಿ ತುಂಬ ಚೆನ್ನಾಗಿತ್ತು. ನೋಡ್ತಿರ್ಬೋದು ಫ್ಯಾಮ್ಲಿ ಎಲ್ಲ ತುಂಬ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ರು. ಹಾಗೆ ಕೇಕು ಕಟ್ ಮಾಡಿಸಿ ಸೆಲೆಬ್ರೇಟ್ ತುಂಬ ಚೆನ್ನಾಗಿ ಆಯಿತು. ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ನು. ಹಾಗೆ ಕೇಕ್ ಕೂಡ ಕಟ್ ಮಾಡಿಸಿ ಇಲ್ಲಿ ನೋಡ್ತಿರ್ಬೋದು ವಿರಾಟ್ಗೆ ಮತ್ತು ಐರಾಗೆ ತುಂಬಾ ಎಕ್ಸೈಟ್ಮೆಂಟು ಕೇಕ್ ಕಟ್ ಮಾಡಬೇಕಂತ. ಫೈನಲ್ ಆಗಿ ಕೇಕೆಲ್ಲ ಕಟ್ ಮಾಡಿದ್ವಿ, ಅವ್ರ ಕಡೆಯಿಂದನೂ ಮಾಡಿಸಿದ್ವಿ. ಇಲ್ಲಿ ನೋಡ್ತಿರ್ಬೋದು ಫ್ಯಾಮ್ಲಿ ಎಲ್ಲ ಫೋಟೋ ಮತ್ತು ವಿಡಿಯೋ ಎಲ್ಲ ತಗೋತಿದ್ರು. ಹಾಗೆ ಕೇಕ್ ಕಟ್ ಮಾಡಿಸಿ ನಾವು ಕೇಕ್ ಕಟ್ ಮಾಡಿ ಎಲ್ಲ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೋಗಿದ್ವಿ. ಚಿಪ್ಸು ಜ್ಯೂಸು ಎಲ್ಲ ತೊಗೊಂಡು ಹೋಗಿ ಅಲ್ಲೇ ತಿಂದು ಇವಾಗ ಪಾರ್ಟಿ ಹಾಲಿಂದ ಹೊರಗಡೆ ಹೋಗ್ತಿದ್ದೀವಿ. ಯಾಕಂದರೆ ತುಂಬಾ ಟೈಮ್ ಆಗಿ ಹೋಗ್ಬಿಟ್ಟಿತ್ತು. ಆಲ್ಮೋಸ್ಟು 10 ಗಂಟೆ ಆಗಿ ಹೋಗಿತ್ತು. ಇದು ಪಾರ್ಟಿ ಹಾಲ್ ಮಾಲಲ್ಲಿರೋದ್ರಿಂದ ಮಾಲೆಲ್ಲ ಆಲ್ಮೋಸ್ಟ್ 9:30 10 o'clock ಲಾಸ್ಟ್ ಇರುತ್ತೆ ಓಪನ್. ಹಾಗಾಗಿ ನಾವು ಕೂಡ ಚೆಕ್ಔಟ್ ಆಗ್ತಿದ್ದೀವಿ. ನಾವೇ ಲಾಸ್ಟ್ ಹೊರಗಡೆ ಬಂದಿರೋದು. ಎಲ್ಲರೂ ಹೊರಗಡೆ ಬಂದು ಟೈಮ್ 10:30 ಆಗಿರೋದ್ರಿಂದ ಹೊರಗಡೆನೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಇಲ್ಲಿ ನೋಡ್ತಿದ್ದೀರಲ್ಲ ಪಿಂಕ್ ಸಾಡಿ ಹಾಕಿರೋರು ನಮ್ಮ ಮಮ್ಮಿ, ಅಲ್ಲಿ ಹಿಂದ್ಗಡೆ ಕಾಣಿಸ್ತಿದ್ದಾರಲ್ಲ ಅವರೇ ನಮ್ಮ ಪಪ್ಪ, ಇವರು ಮಧ್ಯದಲ್ಲಿರೋದು ನಮ್ಮ ತಂಗಿ. ಇಷ್ಟು ನಾವು ಡೈರೆಕ್ಟಾಗಿ ಇಲ್ಲಿಂದ ಹೋಟೆಲ್ಗೆ ಹೋದ್ವಿ. ಹೋಟೆಲಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನೋಡ್ತಿರ್ಬೋದು ಕೆಲವು ಜನ ನಾನ್ ವೆಜ್ ತಿನ್ನೋರಿದ್ದರು, ಕೆಲವು ಜನ ವೆಜ್ ತಿನ್ನೋರಿದ್ದರು. ಹಾಗಾಗಿ ನಾವು ವೆಜ್ಜು ನಾನ್ ವೆಜ್ಜು ಎರಡೂ ತೊಗೊಂಡ್ವಿ. ಕಬಾಬು, ಫ್ರೆಂಚ್ ಫ್ರೈಸು ಎಲ್ಲನೂ ತೊಗೊಂಡು ಮೇನ್ ಕೋರ್ಸು ಬಟರ್ ರೊಟ್ಟಿ, ಹಾಗೆ ಮಟನ್ ಗ್ರೇವಿ, ಚಿಕನ್ ಗ್ರೇವಿ ಎಲ್ಲನೂ ತೊಗೊಂಡು ತಿಂದು ಲಾಸ್ಟ್ ಡೆಸರ್ಟ್ಗೆ ಐಸ್ ಕ್ರೀಮ್ ತೊಗೊಂಡು ತುಂಬಾ ಚೆನ್ನಾಗಿ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ನ ಮಾಡಿದರು. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನೋಡಿದ್ರಲ್ಲ, ಈ ರೀತಿ ರೆಡಿಯಾಗಿ ಎಲ್ಲ ಪೂಜೆ ಎಲ್ಲ ಮುಗಿಸಿದೆ. ಫೈನಲ್ ಆಗಿ ಪೂಜೆ ಮುಗಿಸ್ಕೊಂಡು ನಾವು ಆಲ್ಮೋಸ್ಟ್ ಇವಾಗ ಟೈಮ್ ಮಧ್ಯಾಹ್ನ ಆಗಿ ಹೋಗಿಬಿಟ್ಟಿತ್ತು, 1 ಗಂಟೆ ಆಗಿತ್ತು. ಹಾಗಾಗಿ ನಾವು ಇಲ್ಲಿಂದ ಡೈರೆಕ್ಟಾಗಿ ನಮ್ಮ ಮಮ್ಮಿ ಮನೆಗೆ ಹೋಗ್ತಿದ್ದೀವಿ. ವಿರಾಟ್ ಮತ್ತು ಐರಾ ಇಬ್ಬರೂ ಕರ್ಕೊಂಡು ಹೋಗ್ತಿದ್ವಿ. ಬಟ್ ಇಬ್ಬರೂ ಕರ್ಕೊಂಡು ಹೋಗ್ತಿಲ್ಲ ಬೆಳಗಾವಿಗೆ, ಇಬ್ಬರಲ್ಲಿ ಒಬ್ಬರನ್ನ ಬಿಟ್ಬಿಟ್ಟು ಹೋಗ್ತಿದ್ದೀವಿ. ನಾವು ನಮ್ಮ ಮಮ್ಮಿ ಮನೆಗೆ ಬಿಟ್ಬಿಟ್ಟು ಇವಾಗ ಬೆಳಗಾವಿಗೆ ಹೋಗ್ತಿದ್ದೀವಿ. ನಾನು ಮತ್ತು ನಮ್ಮ ಮನೆಯವರು ವಿರಾಟ್ 3 ಜನ ಹೋಗ್ತಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ನಾವು ಮಧ್ಯಾಹ್ನ 2 ಗಂಟೆ ಆಗಿತ್ತು ಹೋಗುವಷ್ಟರಲ್ಲಿ. ಹಾಗಾಗಿ ಮಧ್ಯಾಹ್ನ ತುಂಬ ಬಿಸಿಲಿತ್ತು. ಹಾಗಾಗಿ ನಾವು ವಿರಾಟನಷ್ಟೇ ಕರ್ಕೊಂಡು ಇವಾಗ ಡೈರೆಕ್ಟಾಗಿ ನಾವು ಬೆಳಗಾವಿಗೆ ಬಂದ್ವಿ. ನಾವು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 2:30-3 ಗಂಟೆ ಆಗಿತ್ತು. ಹಾಗೆ ನಾವು ಡೈರೆಕ್ಟಾಗಿ ದುರ್ಗಾದೇವಿ ಟೆಂಪಲ್ಗೆ ಹೋದ್ವಿ. ಕಿಲ್ಲಾ ದುರ್ಗಾದೇವಿ ಟೆಂಪಲ್ ಇದು ತುಂಬಾ ಪವರ್ಫುಲ್ ದುರ್ಗಾದೇವಿ. ನಾನು ಪ್ರತಿ ಸರಿ ಬೆಳಗಾವಿಗೆ ಬಂದಾಗೆಲ್ಲ ದೇವಿ ದರ್ಶನ ತೊಗೊಂಡೇ ಮುಂದಿನ ಕೆಲಸಕ್ಕೆ ಹೋಗೋದು. ಈಗಲೂ ಅಷ್ಟೇ ವೆಡ್ಡಿಂಗ್ ಆ್ಯನಿವರ್ಸರಿನೇ ಇರೋದ್ರಿಂದ ನಾನು ತಾಯಿ ದರ್ಶನ ತಗೊಂಡು ಮುಂದೆ ಶಾಪಿಂಗ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಫಸ್ಟ್ ದುರ್ಗಾದೇವಿಗೆ ಬಂದ್ವಿ. ಇಲ್ಲಿ ನೋಡ್ತಿದ್ದೀರಲ್ಲ, ಇದೆಲ್ಲ ಕಿಲ್ಲಾ ತುಂಬ ಚೆನ್ನಾಗಿದೆ. ಒಳಗೆ ಪೀಸ್ಫುಲ್ಲಾಗಿದೆ. ನಾನು ಬ್ಯಾಕ್ ಗೇಟಿಂದ ಹೋಗ್ತಿರೋದ್ರಿಂದ ಇದು ಹಿಂದ್ಗಡೆಯಿಂದ ತೋರಿಸ್ತಿದ್ದೀನಿ. ಫ್ರಂಟ್ ಸೈಡ್ ಹೋಗಿದ್ದರೆ ನೀಟಾಗಿ ಕಿಲ್ಲಾ ಕೋಟೆ ಕಾಣಿಸ್ತಿತ್ತು. ನಾನು ಬ್ಯಾಕ್ ಗೇಟಿಂದ ಬಂದೆ, ಹಾಗಾಗಿ ಇದನ್ನು ತೋರಿಸ್ತಿದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ದುರ್ಗಾದೇವಿ ಟೆಂಪಲ್, ಇದೇ ಕಿಲ್ಲಾ ಕೋಟೆ. ಇಲ್ಲಿ ನೋಡ್ತಿದ್ದೀರಲ್ಲ ನೀವು, ಫ್ರಂಟಿಂದ ಬಂದಿದ್ದರೆ ಇನ್ನೂ ನೀಟಾಗಿ ಕಾಣಿಸ್ತಿತ್ತು. ಬಟ್ ಇಲ್ಲಿ ಒಳಗಡೆ ಯಾವುದೇ ಥರ ವಿಡಿಯೋ ಫೋಟೋಗೆ ಅಲಾವ್ ಇರಲ್ಲ. ಹೆಂಗೋ ನಾನು 1-2 ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ತಾಯಿ ದುರ್ಗಾದೇವಿದು. ನೀವು ದರ್ಶನ ತೊಗೊಂಡ್ಬಿಡಿ. ಅಲ್ಲಿಂದ ನಾವು ದರ್ಶನ ಮಾಡಿಕೊಂಡು ಇವಾಗ ಡೈರೆಕ್ಟಾಗಿ ನಾವು ಶಾಪಿಂಗ್ ಹೋಗ್ತಿದ್ದೀವಿ, ಬಟ್ಟೆ ತೊಗೊಳಕ್ಕೆ ಹೋಗ್ತಿದ್ದೀವಿ. ಇಲ್ಲಿ ಎಲ್ಲೂ ವಿಡಿಯೋ ಮತ್ತು ಫೋಟೋ ಮಾಡೋಕ್ಕೆ ಅಲಾವ್ ಇರಲ್ಲ. ಎಲ್ಲ ಆರ್ಮಿ ಪ್ರೊಟೆಕ್ಷನ್ ಇರೋದ್ರಿಂದ ತುಂಬ ಸ್ಟ್ರಿಕ್ ಆಗಿರುತ್ತೆ. ಹಾಗಾಗಿ ನಾನು ಎಲ್ಲೋ 1-2 ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ. ಈಗ ನಾವು BSC ಚನ್ನಬಸಪ್ಪ ಸಿಲ್ಕ್ಸ್ಗೆ ಹೋಗ್ತಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು ನೀವು, BSC ಚನ್ನಬಸಪ್ಪ ಟೆಕ್ಸ್ಟೈಲ್ಗೆ ಹೋಗ್ತಿದ್ದೀವಿ. ತುಂಬಾ ಚೆನ್ನಾಗಿದೆ ಮಾಲು. ಪ್ರತಿಯೊಂದು ಐಟಮ್ಸು ಒಂದೇ ಕಡೆ ಸಿಗುತ್ತೆ. ಮೆನ್ಸ್ ವೇರ್ ಆಗಿರಲಿ, ಕಿಡ್ಸ್ ವೇರ್ ಆಗಿರಲಿ, ಪ್ರತಿಯೊಂದು ಐಟಮ್ಸು ಸಿಗುತ್ತೆ. ನೀವು ಯಾವ ಥರ ಬೇಕಾದರೂ ತೊಗೋಬೋದು. ಒಂದೇ ಜಾಗದಲ್ಲಿ ಪ್ರತಿಯೊಂದು ಐಟಮ್ಸು ಸಿಗುತ್ತೆ. ಈಗ ನಾವು ಆಲ್ರೆಡಿ ಚನ್ನಬಸಪ್ಪಗೆ ಬಂದ್ವಿ. ತುಂಬಾ ಚೆನ್ನಾಗಿದೆ ಮಾಲು. ಹೊರಗಡೆಯಿಂದ ಇಲ್ಲಿ ನೋಡ್ತಿರ್ಬೋದು ನೀವು, ಸಿನ್ಸ್ 1938 ಏನೋ ಇದೆ. ತುಂಬ ಚೆನ್ನಾಗಿದೆ. ಹೊರಗಡೆಯಿಂದ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಒಳಗಡೆನೂ ಅಷ್ಟೇ. ಹೊರಗಡೆ ಪಾರ್ಕಿಂಗು ಎಲ್ಲ ಪೀಸ್ಫುಲ್ಲಾಗಿದೆ. ನಾವು ಬೈಕ್ ತೊಗೊಂಬಂದಿರೋದ್ರಿಂದ ಹೊರಗಡೆನೇ ಪಾರ್ಕ್ ಮಾಡಿ ಇವಾಗ ಒಳಗಡೆ ಹೋಗ್ತಿದ್ದೀವಿ. ವಿರಾಟ್, ನಾನು, ನಮ್ಮ ಮನೆಯವರು 3 ಜನ ಹೋಗ್ತಿದ್ದೀವಿ. ಅಲ್ಲಿ ನೋಡ್ತಿರ್ಬೋದು ನೀವು, ಹೊರಗಡೆಯಿಂದನೇ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಒಳಗಡೆ ಅಂತೂ ತುಂಬ ಚೆನ್ನಾಗಿತ್ತು. ವೆರೈಟಿ ಸೀರೆ ಆಗಿರಲಿ, ಪಾರ್ಟಿ ವೇರ್ ಕಲೆಕ್ಷನ್ ಆಗಿರಲಿ, ಫಾರ್ಮಲ್ ಆಗಿರಲಿ, ಪ್ರತಿಯೊಂದು ಐಟಮ್ಸು ಸಿಗುತ್ತೆ. ಕಿಡ್ಸ್ ವೇರ್ ಆಗಿರಲಿ, ರೇಷ್ಮೆ ಸೀರೆ ಆಗಿರಲಿ, ಪ್ರತಿಯೊಂದು ಐಟಮ್ಸು ನೀವು ನೋಡ್ತಿರ್ಬೋದು. ನಾನು ಫಸ್ಟು ಸಾಡಿ ತೊಗೋಬೇಕಂತ ಹೋದೆ, ಆದರೆ ತೊಗೊಳಕ್ಕಾಗಲಿಲ್ಲ. ಬೇಡ ಅಂತ ಹೇಳಿ ನಮ್ಮ ಮನೆಯವ್ರ ಬಟ್ಟೆನ ನೋಡೋಕ್ಕೆ ಹೋಗ್ತಿದ್ದೀವಿ. ಇಲ್ಲಿ ಮೆನ್ಸ್ ವೇರ್ ಬಟ್ಟೆ 3rd ಫ್ಲೋರಲ್ಲಿ ಇರೋದ್ರಿಂದ ಇವಾಗ ನಾವು 3rd ಫ್ಲೋರಿಗೆ ಹೋಗ್ತಿದ್ದೀವಿ. ಅಲ್ಲಿ ನಮ್ಮ ಮನೆಯವ್ರ ಬಟ್ಟೆನ ನೋಡೋಕ್ಕೆ ಹೋಗ್ತಿದ್ದೀವಿ. ತುಂಬಾ ಚೆನ್ನಾಗಿ ಮೆನ್ಸ್ ವೇರ್ ಕಲೆಕ್ಷನ್ ಇತ್ತು. ಪಾರ್ಟಿ ವೇರ್ ಆಗಲಿ, ಫಂಕ್ಷನ್ಸ್ ಆಗಲಿ, ಫಾರ್ಮಲ್ ಆಗಲಿ, ಪ್ರತಿಯೊಂದು ಶರ್ಟ್ಸು, ಟಿ ಶರ್ಟ್ಸು, ಶಾರ್ಟ್ಸು, ಪ್ರತಿಯೊಂದು ತುಂಬಾ ಚೆನ್ನಾಗಿ ಕಲೆಕ್ಷನ್ ಇತ್ತು. ಬಟ್ ಅವ್ರಿಗೆ ಯಾವುದೂ ಲೈಕ್ ಆಗಲಿಲ್ಲ. ಇವಾಗ ನಾನು ಕೈಯಲ್ಲಿ ಏನು 2 ಬಟ್ಟೆ ಹಿಡ್ಕೊಂಡಿದ್ದೀನೋ ಅದನ್ನು ನಾನೇ ಅವ್ರಿಗೆ ಶಾಪಿಂಗ್ ಮಾಡಿದ್ದು. ಯಾವ ಬಟ್ಟೆನೂ ಅವ್ರಿಗೆ ಲೈಕ್ ಆಗ್ತಿರ್ಲಿಲ್ಲ. ಎಲ್ಲನೂ ಟ್ರಯಲ್ ಮಾಡ್ತಿದ್ರು, ತೆಗೆದಿಡ್ತಿದ್ರು. ಯಾವುದೂ ಲೈಕ್ ಮಾಡ್ತಿರ್ಲಿಲ್ಲ. ಇಲ್ಲಿ ನೋಡ್ತಿದ್ದೀರಲ್ಲ, ಇವು 2 ಕಲರ್ ಬಟ್ಟೆಯಲ್ಲಿ ಒಂದು ತೊಗೊಂಡ್ರು ಫೈನಲ್ ಆಗಿ. ಅದು ಯಾವುದಂತ ನೀವು ಕಮೆಂಟ್ ಮಾಡಿ ಹೇಳಿ. ಫೈನಲಾಗಿ ಅವ್ರದ್ದು ಸೆಲೆಕ್ಟ್ ಮಾಡಿಕೊಂಡು ಬಿಲ್ ಮಾಡಿಸಿ ತೊಗೊಂಡು ಹೋಗ್ತಿದ್ದೀವಿ. ನಾನು ಸಾಡಿನ ತೊಗೊಂಡೆ, ಬಟ್ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಾವು ಶಾಪಿಂಗ್ ಮಾಡಿ ಈಗ ಹೊರಗಡೆ ಬಂದು ಕೂತಿದ್ದೀವಿ.
ಮಧ್ಯಾಹ್ನದಿಂದ ಏನೂ ತಿಂದಿರಲಿಲ್ಲ, ಹಾಗಾಗಿ ಸ್ವಲ್ಪ ಲೈಟಾಗಿ ಇಲ್ಲೇ ಸ್ನ್ಯಾಕ್ಸ್ ತಿಂದ್ಕೊಂಡು ನಾವು ಆಲ್ಮೋಸ್ಟ್ ಬೆಳಗಾವಿ ಬಿಟ್ಟಾಗ 7 ಗಂಟೆ ಆಗಿತ್ತು. ತುಂಬಾ ಟೈಮ್ ಆಗಿ ಹೋಗಿಬಿಟ್ಟಿತ್ತು. ಸೆಲೆಬ್ರೇಷನ್ ಬೇರೆ 9 ಗಂಟೆಗೆ ಮಾಡಬೇಕಿತ್ತು. ಹಾಗಾಗಿ ನಾವು ಎಲ್ಲೂ ನಿಂತ್ಕೊಳ್ಳಿಲ್ಲ, ಹಾಗೆ ಹೋಗ್ಬಿಟ್ವಿ. ಹೋಗ್ತಾ ಇಲ್ಲಿ ವಿಧಾನಸೌಧ ಕಾಣಿಸ್ತಿದೆ, ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮಾಡಿದ್ರು. ನೋಡ್ಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡು ಇವಾಗ ಮನೆಗೆ ಬಂದು ಇದೇ ಸಾಡಿ, ನಾನು ತೊಗೊಂಡಿರೋ ಸಾಡಿ ಹಾಕ್ಕೊಂಡು ಪಾರ್ಟಿ ಹಾಲ್ಗೆ ಬಂದ್ವಿ. ನಮ್ಮ ತಮ್ಮ ಇಲ್ಲಿ ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡಿ ಇಟ್ಟಿದ್ದ ಕೇಕು ಪ್ರತಿಯೊಂದನ್ನು ತೊಗೊಂಡು ಬಂದು ರೆಡಿ ಮಾಡಿಸಿಟ್ಟಿದ್ದ. ಹಾಗೆ ನೋಡ್ತಿರ್ಬೋದು ನೀವು, ಡೆಕೋರೇಷನ್ ಹಾಲು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಇಲ್ಲಿ ನೋಡ್ತಿರ್ಬೋದು ಫ್ಯಾಮ್ಲಿ ಎಲ್ಲ ತುಂಬಾ ಚೆನ್ನಾಗಿ ನಮ್ಮನ್ನ ವೆಲ್ಕಮ್ ಮಾಡಿದರು ಪಾರ್ಟಿ ಹಾಲ್ಗೆ. ಡೆಕೋರೇಷನ್ ಮಾತ್ರ ಅಲ್ಟಿಮೇಟಾಗಿ ತುಂಬ ಚೆನ್ನಾಗಿತ್ತು. ನೋಡ್ತಿರ್ಬೋದು ಫ್ಯಾಮ್ಲಿ ಎಲ್ಲ ತುಂಬ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ರು. ಹಾಗೆ ಕೇಕು ಕಟ್ ಮಾಡಿಸಿ ಸೆಲೆಬ್ರೇಟ್ ತುಂಬ ಚೆನ್ನಾಗಿ ಆಯಿತು, ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ನು. ಹಾಗೆ ಕೇಕ್ ಕೂಡ ಕಟ್ ಮಾಡಿಸಿದ್ರು. ಕಟ್ ಮಾಡಿಸಿ ಇಲ್ಲಿ ನೋಡ್ತಿರ್ಬೋದು ವಿರಾಟ್ಗೆ ಮತ್ತು ಐರಾಗೆ ತುಂಬಾ ಎಕ್ಸೈಟ್ಮೆಂಟು ಕೇಕ್ ಕಟ್ ಮಾಡಬೇಕಂತ. ಫೈನಲಾಗಿ ಕೇಕೆಲ್ಲ ಕಟ್ ಮಾಡಿದ್ವಿ, ಅವ್ರ ಕಡೆಯಿಂದನೂ ಮಾಡಿಸಿದ್ವಿ. ಇಲ್ಲಿ ನೋಡ್ತಿರ್ಬೋದು ಫ್ಯಾಮ್ಲಿ ಎಲ್ಲ ಫೋಟೋ ಮತ್ತು ವಿಡಿಯೋ ಎಲ್ಲ ತಗೋತಿದ್ರು. ಹಾಗೆ ಕೇಕ್ ಕಟ್ ಮಾಡಿಸಿ ನಾವು ಕೇಕ್ ಕಟ್ ಮಾಡಿ ಎಲ್ಲ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೋಗಿದ್ವಿ. ಚಿಪ್ಸು ಜ್ಯೂಸು ಎಲ್ಲ ತೊಗೊಂಡು ಹೋಗಿ ಅಲ್ಲೇ ತಿಂದು ಇವಾಗ ಪಾರ್ಟಿ ಹಾಲಿಂದ ಹೊರಗಡೆ ಹೋಗ್ತಿದ್ದೀವಿ. ಯಾಕಂದರೆ ತುಂಬಾ ಟೈಮ್ ಆಗಿ ಹೋಗ್ಬಿಟ್ಟಿತ್ತು. ಆಲ್ಮೋಸ್ಟು 10 ಗಂಟೆ ಆಗಿ ಹೋಗಿತ್ತು. ಇದು ಪಾರ್ಟಿ ಹಾಲ್ ಮಾಲಲ್ಲಿರೋದ್ರಿಂದ ಮಾಲೆಲ್ಲ ಆಲ್ಮೋಸ್ಟ್ 9:30 10 o'clock ಲಾಸ್ಟ್ ಇರುತ್ತೆ ಓಪನ್. ಹಾಗಾಗಿ ನಾವು ಕೂಡ ಚೆಕ್ಔಟ್ ಆಗ್ತಿದ್ದೀವಿ. ನಾವೇ ಲಾಸ್ಟ್ ಹೊರಗಡೆ ಬಂದಿರೋದು. ಎಲ್ಲರೂ ಹೊರಗಡೆ ಬಂದು ಟೈಮ್ 10:30 ಆಗಿರೋದ್ರಿಂದ ಹೊರಗಡೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಇಲ್ಲಿ ನೋಡ್ತಿದ್ದೀರಲ್ಲ ಪಿಂಕ್ ಸಾಡಿ ಹಾಕಿರೋರು ನಮ್ಮ ಮಮ್ಮಿ, ಅಲ್ಲಿ ಹಿಂದ್ಗಡೆ ಕಾಣಿಸ್ತಿದ್ದಾರಲ್ಲ ಅವರೇ ನಮ್ಮ ಪಪ್ಪ, ಇವರು ಮಧ್ಯದಲ್ಲಿರೋದು ನಮ್ಮ ತಂಗಿ. ಇಷ್ಟರು ನಾವು ಡೈರೆಕ್ಟಾಗಿ ಇಲ್ಲಿಂದ ಹೋಟೆಲ್ಗೆ ಹೋದ್ವಿ. ಹೋಟೆಲಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನೋಡ್ತಿರ್ಬೋದು ಕೆಲವ್ರು ಜನ ನಾನ್ ವೆಜ್ ತಿನ್ನೋರಿದ್ದರು, ಕೆಲವ್ರು ಜನ ವೆಜ್ ತಿನ್ನೋರಿದ್ದರು. ಹಾಗಾಗಿ ನಾವು ವೆಜ್ಜು ನಾನ್ ವೆಜ್ಜು ಎರಡೂ ತೊಗೊಂಡ್ವಿ. ಕಬಾಬು, ಫ್ರೆಂಚ್ ಫ್ರೈಸು ಎಲ್ಲನೂ ತೊಗೊಂಡು ಮೇನ್ ಕೋರ್ಸು ಬಟರ್ ರೊಟ್ಟಿ, ಹಾಗೆ ಮಟನ್ ಗ್ರೇವಿ, ಚಿಕನ್ ಗ್ರೇವಿ ಎಲ್ಲನೂ ತೊಗೊಂಡು ತಿಂದು ಲಾಸ್ಟ್ ಡೆಸರ್ಟ್ಗೆ ಐಸ್ ಕ್ರೀಮ್ ತೊಗೊಂಡು ತುಂಬಾ ಚೆನ್ನಾಗಿ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ನ ಮಾಡಿದರು. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.